ಅಮೃತಜ್ಞಾನ ವಾಹಿನಿಯ ಎಲ್ಲಾ ವೀಕ್ಷಕರಿಗೂ ಆದರದ ಸ್ವಾಗತ. ಈ ದಿನದಂದು ಜನ್ಮದಿನ ಹಾಗೂ ಮದುವೆಯ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿರುವ ವೀಕ್ಷಕರಿಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಇಂದಿನ ಪಂಚಾಂಗ ವಿಶ್ವಾವಸುನಾಮ ಸಂವತ್ಸರ ದಕ್ಷಿಣಾಯನ ವರ್ಷ ಋತು ಶ್ರಾವಣ ಮಾಸ ಶುಕ್ಲ ಪಕ್ಷ 29 ಜುಲೈ 2025 ಮಂಗಳವಾರ. ಸೂರ್ಯೋದಯ ಬೆಳಗ್ಗೆ 6:06, ಸೂರ್ಯಾಸ್ತ ರಾತ್ರಿ 7:01. ಚಂದ್ರೋದಯ ಬೆಳಗ್ಗೆ 9:48, ಚಂದ್ರಾಸ್ತ ರಾತ್ರಿ 10:04. ಇಂದಿನ ತಿಥಿ ಪಂಚಮಿ ರಾತ್ರಿ 12:21 ಜುಲೈ 30ರವರೆಗೆ, ನಂತರ ಷಷ್ಠಿ. ಯೋಗ ಶಿವರಾತ್ರಿ 3:05 ಜುಲೈ 30ರವರೆಗೆ, ನಂತರ ಸಿದ್ಧ. ನಕ್ಷತ್ರ ಉತ್ತರ ಫಾಲ್ಗುಣಿ ರಾತ್ರಿ 8:16ರವರೆಗೆ, ನಂತರ ಹಸ್ತ. ಕರ್ಣ ಭವ ಮಧ್ಯಾಹ್ನ 12, ಬಾಲವ ರಾತ್ರಿ 12:46 ಜುಲೈ 30, ನಂತರ ಕೌಲವ. ಇಂದಿನ ಶುಭ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತ ರಾತ್ರಿ 4:34 ರಿಂದ 5:19, ಅಭಿಜಿತ್ ಮುಹೂರ್ತ ಮಧ್ಯಾಹ್ನ 12:01 ರಿಂದ 12:51. ಪ್ರಾತಃ ಸಂಧ್ಯಾ ರಾತ್ರಿ 4:57 ರಿಂದ 6:05, ಸಂಧ್ಯಾಕಾಲ ಸಂಜೆ 6:48 ರಿಂದ 7:55, ಅಮೃತ ಕಾಲ ಬೆಳಗ್ಗೆ 11:42 ರಿಂದ 1:25ರವರೆಗೆ. ಅಶುಭ ಗಳಿಗೆಗಳಲ್ಲಿ ರಾಹುಕಾಲ ಮಧ್ಯಾಹ್ನ 3:37 ರಿಂದ 5:12, ಯಮಗಂಡ ಕಾಲ ಬೆಳಗ್ಗೆ 9:15 ರಿಂದ 10:51ರವರೆಗೆ, ವರ್ಜ್ಯಕಾಲ ರಾತ್ರಿ 4:42 ಜುಲೈ 30 ರಿಂದ 6:28 ಜುಲೈ 30, ದುರ್ಮುಹೂರ್ತ ಬೆಳಗ್ಗೆ 8:37 ರಿಂದ 9:28, ನಂತರ ರಾತ್ರಿ 11:18 ರಿಂದ 12:04 ಜುಲೈ 30ರವರೆಗೆ. ರಾತ್ರಿ 8:16ರವರೆಗೆ ತಾರಬಲ ಇರುವ ನಕ್ಷತ್ರಗಳು: ಭರಣಿ, ರೋಹಿಣಿ, ಮೃಗಶಿರ, ಪುನರ್ವಸು, ಆಶ್ಲೇಷ, ಪೂರ್ವ ಫಾಲ್ಗುಣಿ, ಹಸ್ತ, ಚಿತ್ತ, ವಿಶಾಖ, ಜ್ಯೇಷ್ಠ, ಪೂರ್ವಾಷಾಢ, ಶ್ರವಣ, ಧನಿಷ್ಠ, ಪೂರ್ವ ಭಾದ್ರಪದ, ರೇವತಿ. ಮಾರನೆಯ ದಿನ ಮುಂಜಾನೆಯವರೆಗೆ ತಾರಬಲ ಇರುವ ನಕ್ಷತ್ರಗಳು: ಅಶ್ವಿನಿ, ಕೃತ್ತಿಕ, ಮೃಗಶಿರ, ಆರ್ದ್ರ, ಪುಷ್ಯ, ಮಗ, ಉತ್ತರ ಫಾಲ್ಗುಣಿ, ಚಿತ್ತ, ಸ್ವಾತಿ, ಅನುರಾಧ, ಮೂಲ. ಉತ್ತರಾಷಾಢ, ಧನಿಷ್ಠ, ಶತಭಿಷ, ಉತ್ತರ ಭಾದ್ರಪದ. ಮಾರನೆಯ ದಿನ ಮುಂಜಾನೆಯವರೆಗೆ ಚಂದ್ರಬಲ ಇರುವ ರಾಶಿಗಳು: ಮೇಷ, ಕರ್ಕ, ಕನ್ಯಾ, ವೃಶ್ಚಿಕ, ಧನು, ಮೀನ. ಇಂದಿನ ರಾಶಿ ಭವಿಷ್ಯ. ಮೇಷರಾಶಿ: ಇಂದು ನಿಮ್ಮ ವ್ಯಕ್ತಿತ್ವದಲ್ಲಿ ಆಕರ್ಷಣೆ ಇರುವುದು, ಹಾಗಾಗಿ ನೀವು ಜನಪ್ರಿಯತೆ ಹೊಂದುವಿರಿ. ಹಿರಿಯರ ಸಲಹೆಯಿಂದ ಹೆಚ್ಚಿನ ಹಣವನ್ನು ವ್ಯಯವಾಗದಂತೆ ತಡೆಯಿರಿ. ಬೇರೆಯವರಿಗೆ ಸಹಾಯ ಮಾಡುವ ತೀವ್ರತೆ ಕಡಿಮೆ ಮಾಡಿಕೊಳ್ಳಿ. ನಿಮ್ಮ ಮಕ್ಕಳ ನಡತೆ ನಿಮಗೆ ಸಂತೋಷವನ್ನು ಉಂಟುಮಾಡುವುದು. ಇಂದು ಎಲ್ಲಾ ಕೆಲಸಗಳನ್ನು ಬಹಳ ಎಚ್ಚರಿಕೆಯಿಂದ ನಿರ್ವಹಿಸಿ. ಯಾವುದೇ ಜಗಳ ವಿವಾದಗಳಿಗೆ ಇಳಿಯಬೇಡಿ, ನಷ್ಟಕ್ಕೊಳಗಾಗುವಿರಿ. ವೃಷಭ ರಾಶಿ: ಇತರರ ಟೀಕೆ ಮಾತಿಗೆ ಹೆಚ್ಚು ಗಮನ ನೀಡಬೇಡಿ. ನಿಮ್ಮ ಅಧಿಕಾರಿಗಳ ವಿಷಯದಲ್ಲಿ ಎಚ್ಚರಿಕೆ ವಹಿಸಿ. ನಿಮ್ಮ ಪ್ರೀತಿ ಪಾತ್ರರೊಡನೆ ಪ್ರವಾಸ ಅದ್ಭುತವಾಗಿರುತ್ತದೆ. ಮಿತ್ರರೊಡನೆ ಒಳ್ಳೆಯ ಸಮಯ ಕಳೆಯುವುದಲ್ಲದೆ ಉತ್ತಮ ಸಲಹೆ ಪಡೆಯುವಿರಿ. ಜನರ ಮೆಚ್ಚುಗೆಗೆ ಪಾತ್ರರಾಗುವ ಸಂಭವವಿದೆ. ಇಂದು ಯಾವುದೇ ದೊಡ್ಡ ಹೂಡಿಕೆಗಳನ್ನಾಗಲಿ ಮುಖ್ಯ ನಿರ್ಧಾರಗಳನ್ನಾಗಲಿ ಮಾಡಬೇಡಿ. ವಾಹನ ಚಲಿಸುವಾಗ ಎಚ್ಚರ. ಸಾರಿಗೆ ನಿಯಮಗಳನ್ನು ಉಲ್ಲಂಘಿಸಬೇಡಿ. ಮಿಥುನ ರಾಶಿ: ಕೆಲಸದಲ್ಲಿ ಉತ್ತಮ ಅವಕಾಶಗಳು ದೊರೆಯಬಹುದು. ನಿಮ್ಮ ವೃತ್ತಿಯಲ್ಲಿ ನೀವು ಮುಖ್ಯವಾದ ಕೆಲಸಗಳಲ್ಲಿ ನಿಮ್ಮ ಸಹೋದ್ಯೋಗಿಗಳ ಸಹಕಾರ ದೊರೆಯಬಹುದು. ಮಧ್ಯಾಹ್ನದ ವೇಳೆಗೆ ವ್ಯವಹಾರಗಳಲ್ಲಿ ತೊಡಕುಗಳು ಕಾಣಿಸಿಕೊಳ್ಳಬಹುದು. ಮನಸ್ಸು ಸ್ವಲ್ಪ ವಿಚಲಿತವಾಗುವುದು. ನಿಮ್ಮ ವೈವಾಹಿಕ ಜೀವನವು ಸಾಧಾರಣವಾಗಿರುವುದು. ತಾಯಿಯ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಅವರ ಕೆಲಸದಲ್ಲಿ ಸಹಕರಿಸಿ. ಕಟಕ ರಾಶಿ: ಇಂದು ಸುರಕ್ಷಿತ ಮನಸ್ಥಿತಿಯನ್ನು ಹೊಂದಿರುವಿರಿ. ಹೆಚ್ಚಾಗುತ್ತಿರುವ ವ್ಯಾಪಾರ ಗತಿಯನ್ನು ಕಂಡು ಸಂತೋಷಪಡುವಿರಿ. ಹೊಸ ಆದಾಯ ಮೂಲಗಳು ತೆರೆಯುವವು. ಪಿತ್ರಾರ್ಜಿತ ಆಸ್ತಿಯ ವಿಷಯದಲ್ಲಿ ಲಾಭವಾಗುತ್ತದೆ. ನಿಮ್ಮ ಮಕ್ಕಳ ಸಾಧನೆಯನ್ನು ಕಂಡು ಸಂತೋಷಪಡುವಿರಿ. ಕಾಲೇಜು ವಿದ್ಯಾರ್ಥಿಗಳಿಗೆ ಹೊಸ ಕೆಲಸದ ಅವಕಾಶಗಳು ಪಡೆಯುವ ಸಾಧ್ಯತೆ ಇದೆ. ಇಂದು ಎಲ್ಲಾ ವಿಷಯದಲ್ಲೂ ಸಂತೋಷವನ್ನು ಅನುಭವಿಸುವಿರಿ. ವ್ಯಾಪಾರ ಸಂಬಂಧಿ ಪ್ರಯಾಣಗಳಿಂದ ಲಾಭವಾಗುವುದು. ಸಿಂಹ ರಾಶಿ: ಈ ದಿನ ನಿಮ್ಮ ಇಷ್ಟವಾದ ಕೆಲಸಗಳನ್ನು ತುಂಬಾ ನೈಪುಣ್ಯದಿಂದ ಯಶಸ್ವಿಯಾಗಿ ಪೂರ್ಣಗೊಳಿಸಬಹುದು. ಇಂದು ಅಜಾಗರೂಕತೆ ಮತ್ತು ಆಲಸ್ಯತನವನ್ನು ತಪ್ಪಿಸಿ. ಬೇರೆಯವರ ಕೆಲಸಗಳಲ್ಲಿ ನೀವು ಹಸ್ತಕ್ಷೇಪ ಮಾಡಬೇಡಿ. ಸರ್ಕಾರಿ ನೌಕರರಿಗೆ ಜವಾಬ್ದಾರಿಗಳು ಹೆಚ್ಚುವುದು. ವಿವಾದಗಳು ಬಗೆಹರಿದ ನಂತರ ಸಂತೋಷವಾಗಿರುವುದು. ಪ್ರೀತಿ ಸಂಬಂಧಗಳಲ್ಲಿ ಪರಸ್ಪರ ನಂಬಿಕೆ ಮತ್ತು ಗೌರವದ ಭಾವನೆ ಹೆಚ್ಚಾಗುತ್ತದೆ. ಈ ದಿನ ಆಸ್ತಿ ಮಾರಾಟದಲ್ಲಿ ಲಾಭವಾಗುವುದು. ಕನ್ಯಾ ರಾಶಿ:
ಇಂದು ನಿಮ್ಮ ಬಾಕಿಯುಳಿದ ಕೆಲಸಗಳು ಮತ್ತೆ ಪುನರಾರಂಭಗೊಳ್ಳುವುದು. ನಿಮಗೆ ಕೆಲಸದಲ್ಲಿ ಉತ್ಸಾಹ ಮತ್ತು ಹುಮ್ಮಸ್ಸು ತುಂಬಿದ ದಿನವಾಗಿರುತ್ತದೆ. ಮನೆಯಲ್ಲಿ ಮಂಗಳ ಕಾರ್ಯ ನೆರವೇರಬಹುದು. ನಿಮ್ಮ ಕುಟುಂಬದವರೊಂದಿಗೆ ಉತ್ತಮ ಸಮಯ ಕಳೆಯುವಿರಿ. ಕೆಲಸಕ್ಕಾಗಿ ಪ್ರಯತ್ನಿಸುತ್ತಿದ್ದರೆ ಇಂದು ನೀವು ಕೆಲಸ ಪಡೆಯುವಲ್ಲಿ ಯಶಸ್ವಿಯಾಗಬಹುದು. ವಿದ್ಯಾರ್ಥಿಗಳು ಅಧ್ಯಯನದಲ್ಲಿ ಉತ್ತಮವಾಗಿ ನಿರ್ವಹಿಸುವರು. ತುಲಾ ರಾಶಿ, ನಿಮ್ಮ ಕಾರ್ಯ ಚಟುವಟಿಕೆಗಳಲ್ಲಿ ಉತ್ಸಾಹದ ಕೊರತೆಯಿರುವುದು, ಹಾಗಾಗಿ ಹೆಚ್ಚಿನ ಪರಿಶ್ರಮ ಹಾಕದಿರುವುದು ಉತ್ತಮ. ಇದರಿಂದ ಕೆಲಸ ಕೆಡುವುದೇ ಹೊರತು ಪ್ರಯೋಜನವಿಲ್ಲ. ವ್ಯಾಪಾರ ವ್ಯವಹಾರದಲ್ಲಿ ಶತ್ರುಗಳು ನಿಮಗೆ ತೊಂದರೆ ಕೊಡಲು ಇಚ್ಛಿಸುವರು. ನಿಮ್ಮ ಕೆಳಗೆ ಕೆಲಸ ಮಾಡುವವರೊಂದಿಗೆ ಒಳ್ಳೆಯ ಹೊಂದಾಣಿಕೆ ಇಟ್ಟುಕೊಳ್ಳಿ. ವೈವಾಹಿಕ ಜೀವನ ಸಾಧಾರಣವಿರುವುದು. ವಿವಾದಗಳಿಂದ ದೂರವಿರಿ. ವೃಶ್ಚಿಕ ರಾಶಿ, ನೀವು ಇಂದು ಹೊಸ ವ್ಯವಹಾರ ಸಂಬಂಧಿತ ವಿಷಯದಲ್ಲಿ ಯಶಸ್ಸು ಪಡೆಯುವಿರಿ. ಕೆಲಸದ ಸ್ಥಳದಲ್ಲಿ ದೊಡ್ಡ ಜವಾಬ್ದಾರಿಗಳು ಸಿಗುವ ಅವಕಾಶಗಳಿವೆ. ನಿಮ್ಮ ಅಧಿಕಾರಿಗಳೊಂದಿಗೆ ನಿಮ್ಮ ಸಂಬಂಧ ಸೌಹಾರ್ದಯುತವಾಗಿರುವುದು. ಹಣಕಾಸಿನ ಲಾಭವಾಗುವ ಸಾಧ್ಯತೆಯಿದೆ. ಅವಿವಾಹಿತರಿಗೆ ವಿವಾಹ ನಿಶ್ಚಯವಾಗಬಹುದು. ವೈವಾಹಿಕ ಜೀವನ ಮಾಧುರ್ಯವಾಗಿರುವುದು. ಕುಟುಂಬದಲ್ಲಿ ಶಾಂತಿ ಮತ್ತು ಆನಂದ ನೆಲೆಸಿರುವುದು. ಧನುರಾಶಿ, ಇಂದು ಹೊಸ ಕೆಲಸ, ಹಣಕಾಸು, ಸಾಲ ಸಂಬಂಧಿ ಪ್ರಯಾಣ ಹಾಗೂ ಭೂಮಿ ಕ್ರಯವಿಕ್ರಯಕ್ಕೆ ದಿನ ಅನುಕೂಲಕರವಿದೆ. ಮಾತಿನಲ್ಲಿ ವಿನಯವನ್ನು ಕಾಪಾಡಿಕೊಳ್ಳಿ. ನಿಮ್ಮ ಕಾರ್ಯನಿರ್ವಹಣೆಗೆ ಮೆಚ್ಚುಗೆ ಪಡೆಯುವಿರಿ. ನಿಮ್ಮ ವೈವಾಹಿಕ ಜೀವನ ಸಂತೋಷದಾಯಕವಾಗಿರುವುದು. ಇಂದು ದೂರ ಪ್ರಯಾಣ ಮಾಡಬಯಸುವಿರಿ. ಕಚ್ಚಾ ಪದಾರ್ಥಗಳ ಇಂಪೋರ್ಟ್ ಎಕ್ಸ್ಪೋರ್ಟ್ನಲ್ಲಿ ಉತ್ತಮ ಲಾಭ ಕಾಣಬಹುದು. ಮಕರ ರಾಶಿ, ಮಾತನಾಡುವಾಗ ಪದ ಬಳಕೆಯ ವಿಷಯದಲ್ಲಿ ಎಚ್ಚರವಿರಲಿ. ಇಂದು ವಿನಮ್ರ ಮನೋಭಾವನೆ ಕಾಪಾಡಿಕೊಳ್ಳಿ. ವೃತ್ತಿ ಸ್ಥಳದಲ್ಲಿ ಯಂತ್ರೋಪಕರಣಗಳ ಸಮಸ್ಯೆಗಳು ಎದುರಾಗಬಹುದು. ನಿಮಗೆ ಅನಿರೀಕ್ಷಿತ ಸಂದರ್ಭಗಳು ಎದುರಾಗಬಹುದು. ಇಂದು ಸಕಾರಾತ್ಮಕ ಚಟುವಟಿಕೆಗಳಲ್ಲಿ ಸಮಯ ಕಳೆಯುವಿರಿ. ನಿಮ್ಮ ಬಾಕಿಯುಳಿದ ಕೆಲಸಗಳು ಹಠಾತ್ತಾಗಿ ಸುಲಭದಲ್ಲಿ ಪೂರ್ಣಗೊಳ್ಳುವುದು. ಅಸಿಡಿಟಿ ಸಮಸ್ಯೆ ಬಾಧಿಸಬಹುದು. ಕುಂಭ ರಾಶಿ, ಇಂದು ನಿಮ್ಮ ಆತ್ಮವಿಶ್ವಾಸ ಕುಗ್ಗಬಹುದು. ವ್ಯಾಪಾರದಲ್ಲಿ ಸಾಧಾರಣ ಫಲಿತ ಸಿಗುವುದು. ಅದು ನಿಮ್ಮ ನಿರೀಕ್ಷೆಗೆ ನಿಲುಕದಿರಬಹುದು. ನಿಮ್ಮ ಸಹೋದ್ಯೋಗಿಗಳ ಬಗ್ಗೆ ಅಸಮಾಧಾನವಾಗಬಹುದು. ಇಂದು ಯಾವುದೇ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ದಿನ ಅನುಕೂಲಕರವಿಲ್ಲ. ಸಂಗಾತಿಯ ಆರೋಗ್ಯದ ಕಡೆ ಗಮನವಹಿಸಿ. ಯಾರ ಪ್ರಚೋದನಕಾರಿ ಮಾತುಗಳಿಗೆ ಉದ್ವಿಗ್ನರಾಗದಿರಿ. ಆರೋಗ್ಯದ ಕಡೆ ಗಮನ ಕೊಡಿ. ಮೀನರಾಶಿ, ನಿಮ್ಮ ವ್ಯವಹಾರದಲ್ಲಿ ಎಲ್ಲಾ ಸಂದರ್ಭಗಳು ನಿಮಗೆ ಅನುಕೂಲಕರವಿರುವುದು. ಇಂದು ವ್ಯಾಪಾರದಲ್ಲಿ ಪ್ರಗತಿ ಕಾಣುವಿರಿ. ಹೊಸ ವ್ಯಾಪಾರ ಪ್ರಾರಂಭಿಸಬಹುದು. ಸರ್ಕಾರಿ ಕೆಲಸಗಳಿಗೆ ದಿನ ತುಂಬಾ ಅನುಕೂಲಕರವಾಗಿದೆ. ಆದಾಯ ಹೆಚ್ಚಳಿಕೆಯಿಂದ ತುಂಬಾ ಸಂತೋಷ ಪಡುವಿರಿ. ಇಂದು ವೈಭವೋಪೇತ ಜೀವನವನ್ನು ಅನುಭವಿಸಬಹುದು. ಕುಟುಂಬದಲ್ಲಿ ಸಂತೋಷಕರ ವಾತಾವರಣವಿರುವುದು. ಪ್ರೇಮಿಗಳಿಗೆ ದಿನ ಉತ್ತಮವಾಗಿದೆ. ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ. ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ.